ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪವಿತ್ರ ಗೌಡ ಯತಿಯಲ್ಲಿ ಇದೀಗ ಢವಢವ ಶುರುವಾಗಿದೆ. ಇವತ್ತು ಸೆಷನ್ಸ್ ಕೋರ್ಟ್ ಆದೇಶದತ್ತ ಎಲ್ಲರ ಚಿತ್ತ ಇದೆ. ಹಾಗಾದ್ರೆ ಕೋರ್ಟ್ ಯಾವ ರೀತಿಯಾದಂತಹ ಆದೇಶವನ್ನ ನೀಡುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. 59ನೇ CCH ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳಲಿದೆ. ಪ್ರದೋಷ್ ಮಾಫಿ ಸಾಕ್ಷಿಯನ್ನ ಪರಿಗಣಿಸೋದಕ್ಕೆ ಸಲ್ಲಿಸಿದಂತ ಅರ್ಜಿ, ಆ ಅರ್ಜಿಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ರು ಪ್ರದೋಷ್. ಹಾಗಾಗಿ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ಗೆ ಕೋರ್ಟ್ ಇವತ್ತು ಪರಿಗಣಿಸತ್ತಾ, ಕನ್ಸಿಡರ್ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಪ್ರದೋಷ್ ಸಲ್ಲಿಕೆ ಮಾಡಿದಂತಹ ಅರ್ಜಿ ಏನಿತ್ತು, ಆ ಅರ್ಜಿಯ ಕುರಿತಂತೆ ಇವತ್ತು ಆದೇಶ ಹೊರಬೀಳತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಮಹತ್ವದ ಬೆಳವಣಿಗೆ ಇದು. ದರ್ಶನ್ ಆಪ್ತನಾಗಿದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಹ ಆಗಿರುವಂತಹ ಪ್ರದೋಷ್ ತಮ್ಮನ್ನ ಮಾಫಿ ಸಾಕ್ಷಿಯನ್ನಾಗಿ ಕನ್ಸಿಡರ್ ಮಾಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪ್ರಕರಣದ 14ನೇ ಆರೋಪಿ ಆಗಿರುವಂತಹ ಪ್ರದೋಷ್ ತಾವು ಪ್ರಕರಣದ ಪೂರ್ಣವಾದಂತಹ ಮಾಹಿತಿಯನ್ನ ನ್ಯಾಯಾಲಯದ ಎದುರು ಹಂಚಿಕೊಳ್ಳೋದಾಗಿ ಹೇಳಿದ್ದು ತಮ್ಮನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸುವಂತೆ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೆಲವೊಂದಿಷ್ಟು ವಿಚಾರಗಳನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಪ್ರದೋಷ್ ಸಲ್ಲಿಕೆ ಮಾಡಿರುವಂತಹ ಅರ್ಜಿಯಲ್ಲಿ ಪ್ರಕರಣದ ಬಗ್ಗೆ ಕೆಲವು ಕುತೂಹಲಕಾರಿ ವಿಷಯಗಳನ್ನ ಕೂಡ ಅವರು ಬಹಿರಂಗಪಡಿಸಿದ್ದಾರೆ. ಪ್ರದೋಷ್ ಸಲ್ಲಿಕೆ ಮಾಡಿರುವ ಅರ್ಜಿಯ ವಿಚಾರಣೆ ಚಾಲ್ತಿಯಲ್ಲಿದ್ದು, ವಿಚಾರಣೆ ಇವತ್ತು ನಡೆದು ಒಂದು ಆದೇಶ ಕೂಡ ಹೊರಬೀಳತ್ತೆ. ಹಾಗಾಗಿ ಯಾವ ರೀತಿಯಾದಂತಹ ಆದೇಶ ಹೊರಬೀಳುತ್ತೆ ಅನ್ನುವಂತಹ ತೀವ್ರ ಕುತೂಹಲ ಒಂದು ಕಡೆ ಹೆಚ್ಚಾಗ್ತಾ ಇದೆ. ಪ್ರದೋಷ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತಹ ಅರ್ಜಿಯಲ್ಲಿ ಕೆಲವು ವಿಚಾರಗಳು ಕೂಡ ಇರೋದ್ರಿಂದ, ಅಂದ್ರೆ ಪ್ರಕರಣ ನಡೆದ ಬಳಿಕ ನಟ ದರ್ಶನ್ ತಾವು ಗನ್ನಿಂದ ಶೂಟ್ ಮಾಡಿಕೊಂಡು ಸಾಯೋದಾಗಿ ಬೆದರಿಕೆ ಹಾಕಿದ್ರು ಅನ್ನುವಂಥ ವಿಚಾರಗಳೆಲ್ಲವನ್ನ ಕೂಡ ಇವರು ತಿಳಿಸಿದ್ರು. ಪ್ರಕರಣದಲ್ಲಿ ತಮಗೆ ಸಹಕರಿಸದೇ ಇದ್ರೆ ಗನ್ನಿಂದ ಶೂಟ್ ಮಾಡಿಕೊಂಡು ಸಾಯೋದಾಗಿ ದರ್ಶನ್ ಬೆದರಿಕೆ ಹಾಕಿದ್ರು. ಹಾಗಾಗಿ ತಾವು ದರ್ಶನ್ಗೆ ಸಹಾಯ ಮಾಡಿದ್ದಾಗಿ ಪ್ರದೋಷ್ ಕೂಡ ತಮ್ಮ ಅರ್ಜಿಯಲ್ಲಿ ಹೇಳಿಕೆಯನ್ನ ನೀಡಿದ್ರು. ಅಷ್ಟೇ ಅಲ್ಲದೆ ಸಿಗರೇಟ್ ನಲ್ಲಿ ಸುಟ್ಟಿದ್ದು ಕೂಡ ನಟ ದರ್ಶನ್. ನಾವು ಬೇಡ ಅಂತ ಹೇಳಿ ಎಷ್ಟೇ ಬೇಡಿಕೊಂಡ್ರು ಕೂಡ ನಮ್ ಯಾರ ಮಾತನ್ನೂ ಕೇಳಲಿಲ್ಲ, ನೇರವಾಗಿ ಈ ರೀತಿಯಾಗಿ ಮಾಡಿದ್ರು ಅನ್ನೋದಾಗಿಯೂ ಕೂಡ ಪ್ರದೋಷ್ ಅರ್ಜಿಯಲ್ಲಿ ಈ ರೀತಿಯಾಗಿ ಕೆಲವು ಮಾಹಿತಿಯನ್ನ ತಿಳಿಸಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಹೇಳ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಯಾವ ರೀತಿಯಾದಂತಹ ಆದೇಶವನ್ನ ನೀಡುತ್ತೆ ಅನ್ನೋದು ಬಹಳಷ್ಟು ಕುತೂಹಲ ಕಾರಣ ಆಗಿದೆ. ಒಂದು ವೇಳೆ ಪ್ರದೋಷ್ನ ಈಗ ಮಾಫಿ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿದ್ರೆ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ? ಇವಾಗ ಖಂಡಿತವಾಗ್ಲು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ನಲ್ಲಿ ಟ್ರಯಲ್ ನಡೀತಾ ಇರುವಂತದ್ದು. ಇದರ ಸಮಯದಲ್ಲೇ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಇನ್ನಿತರೆ ಆರೋಪಿಗಳಿಗೆ ಒಂದು ದೊಡ್ಡ ಬಿಗ್ ಶಾಕ್ ಎದುರಾಗಿರುವಂತದ್ದು. ಈ A14 ಆರೋಪಿ ಏನಿದ್ದಾನೆ, ಈತ ಪ್ರದೋಷ್ ದರ್ಶನ್ಗೂ ಆಪ್ತನಾಗಿದ್ದ ಮತ್ತು ಪಟ್ಟಣಗೆರೆಯಲ್ಲಿ ಶೆಟ್ನಲ್ಲಿ ನಡೆದಂತಹ ಒಂದು ಹತ್ಯೆ ಪ್ರಕರಣ ಏನಿದೆ, ಹತ್ಯೆ ಸಂದರ್ಭದಲ್ಲಿ ಆತ ಸ್ಥಳದಲ್ಲಿ ಇದ್ಕೊಂಡು ಈ ಸರೆಂಡರ್ ಮಾಡಿಸುವಂತದ್ದಾಗಿರ್ಬೋದು, ಅಂದ್ರೆ ಬೇರೆ ಆರೋಪಿಗಳನ್ನ ಸರೆಂಡರ್ ಮಾಡುವಂತದ್ದಾಗಿರ್ಬೋದು, ಅದೇ ರೀತಿಯಾಗಿ ಶವವನ್ನ ಸಾಗಿಸೋದಕ್ಕೆ ಹೆಲ್ಪ್ ಮಾಡಿರುವಂತದ್ದಾಗಿರ್ಬೋದು, ಮತ್ತು ಈ ಪವಿತ್ರ ಗೌಡಳನ್ನ ಈ ಶೆಡ್ಗೆ ಕರೆತರುವಂತಹ ಕೆಲಸ ಆಗಿರ್ಬೋದು, ಎಲ್ಲವನ್ನೂ ಕೂಡ ಈತ ಮಾಡಿದ್ದ ಅಂತ ಹೇಳ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ ತಾನು ಅಪ್ರೂವರ್ ಆಗೋದಕ್ಕೆ, ಅಂದ್ರೆ ಮಾಫಿ ಸಾಕ್ಷಿ ಆಗೋದಕ್ಕೆ ಈತ ಒಪ್ಕೊಂಡಿರುವಂತದ್ದು. ಹೀಗಾಗಿ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾನೆ. ಕೋರ್ಟ್ನಲ್ಲೂ ಕೂಡ ವಾದ ಮತ್ತು ಪ್ರತಿವಾದ ಕೂಡ ನಡೆದಿರುವಂತದ್ದು ಮತ್ತು ಈ ಅರ್ಜಿಯನ್ನ ತುಂಬಾ ಗಂಭೀರವಾಗಿ ಕೋರ್ಟ್ ಪರಿಗಣಿಸ್ತಾ ಇರುವಂತದ್ದು. ಇದರಲ್ಲಿ 59ನೇ CCH ಕೋರ್ಟ್ನಿಂದ ಇವತ್ತು ಮಧ್ಯಾಹ್ನದ ಒಳಗೆ ಆದೇಶ ಹೊರಬರುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಪ್ರದೋಷ್ ನೀಡುವಂತಹ ಹೇಳಿಕೆಗಳಾಗಿರ್ಬಹುದು ಮತ್ತು ಈಗಾಗಲೇ ಅಧಿಕಾರಿಗಳೇನು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅದರಲ್ಲಿರುವಂತಹ ಅಂಶಗಳನ್ನ ಇಟ್ಕೊಂಡು ಟ್ರಯಲ್ ನಡೆಯುವಂತಹ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಚಾರ್ಜ್ ಶೀಟ್ ಅನ್ವಯವೇ ಟ್ರಯಲ್ ಕೂಡ ನಡೀತಾ ಇದೆ. ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ಕೋರ್ಟ್ ಅವಲೋಕಿಸ್ತಾ ಇದೆ. ಇದನ್ನ ಹೊರತುಪಡಿಸಿ ಪ್ರದೋಷ್ ಈಗಾಗಲೇ ಮಾಫಿ ಸಾಕ್ಷಿಯನ್ನ ಆಗೋದಕ್ಕೆ ಏನು ಒಪ್ಕೊಂಡಿದ್ದಾನಲ್ಲ, ಇದ್ರ ಬಗ್ಗೆ ಕೋರ್ಟ್ ಏನಾದ್ರೂ ಓಕೆ ಅಂತಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಪವಿತ್ರ ಗೌಡ ಮತ್ತು ದರ್ಶನ್ಗೆ ಒಂದು ಬಿಗ್ ಶಾಕ್ ಎದುರಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂತಂದ್ರೆ ಪ್ರತ್ಯಕ್ಷದರ್ಶಿ ಮತ್ತು ಸ್ಥಳದಲ್ಲಿ ಇದ್ದಂತವನು ಮತ್ತು ಈ ಕಾನ್ಸ್ಪಿರಸಿಯಲ್ಲಿ ಒಳಗೊಂಡಂತಹ ಆರೋಪಿ ತಾನೇ ಈ ಒಂದು ಕೊಲೆಯನ್ನ, ಅದರಲ್ಲೂ ಕೂಡ ದರ್ಶನ್ ಆದಿಯಾಗಿ ಇತರರು ಯಾವ ರೀತಿಯಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಮತ್ತು ಪವಿತ್ರ ಗೌಡ ಕೂಡ ಚಪ್ಪಲಿಯಿಂದ ಹೊಡೆದು ಮತ್ತು ಏನೆಲ್ಲ ಈ ಒಂದು ಪ್ರಕರಣದಲ್ಲಿ ಮಾಡಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇನೆ ಅರ್ಜಿಯಲ್ಲೂ ಕೂಡ ಆತ ಉಲ್ಲೇಖ ಮಾಡಿರುವಂತದ್ದು. ಈ ಎಲ್ಲವನ್ನೂ ಕೂಡ ಕೋರ್ಟ್ಗೆ ಹೇಳಿದಂತಹ ಸಂದರ್ಭದಲ್ಲಿ, ಕೋರ್ಟ್ ಮುಂದೆ ಸಾಕ್ಷಿ ಹೇಳಿದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಬಲವಾದ ಸಾಕ್ಷ್ಯಾಧಾರಗಳು ಸಿಗೋದ್ರಿಂದಾಗಿ ಇಲ್ಲಿ ನಟ ದರ್ಶನ್ಗೆ ಮುಂದಿನ ದಿನಮಾನಗಳಲ್ಲಿ
ಇನ್ನೂ ಈ ಒಂದು ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಎದುರಾದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಕೂಡ ಇರುವುದಿಲ್ಲ. ಯಾಕಂತಂದ್ರೆ ಸ್ಥಳದಲ್ಲೇ ಇದ್ದಂತಹ ವ್ಯಕ್ತಿ, ಆತನಿಗೆ ಆಪ್ತನಾಗಿರುವಂತಹ ವ್ಯಕ್ತಿ, ಅದೇ ರೀತಿಯಾಗಿ ಆರೋಪಿಯ ಜೊತೆಗೆ ನಿಕಟ ಸಂಪರ್ಕವನ್ನ ಇಟ್ಕೊಂಡಿರುವಂತವರೇ ಆತನ ವಿರುದ್ಧವಾಗಿ ಸಾಕ್ಷಿ ಹೇಳಿದಂತಹ ಸಂದರ್ಭದಲ್ಲಿ ಅದು ಕೋರ್ಟ್ನಲ್ಲಿ ಬಲವಾದಂತಹ ಒಂದು ಅಂಶವಾಗುತ್ತೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ ಹೇಳಿಕೆ ಕೂಡ ಪ್ರಮುಖ ಸಾಕ್ಷಿಯಾಗಿ ಕೋರ್ಟ್ ಪರಿಗಣಿಸುತ್ತೆ. ಹೀಗಾಗಿ ನಟ ದರ್ಶನ್ ಉಳಿದವರು, ಪವಿತ್ರ ಗೌಡ ಆದಿಯಾಗಿ ಉಳಿದವರು ಏನಿಲ್ಲ ಇದ್ದಾರೆ, ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತದ್ದು ಖಚಿತ ಬುದ್ಧಿ. ದಿವ್ಯಾ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.